ಹಾಯ್ ಫ್ರೆಂಡ್ಸ್, ಕಸ್ತೂರಿ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ SSC GD ಫಿಸಿಕಲ್ ಯಾವಾಗ, ಫಿಸಿಕಲ್ಗೆ ಹೋಗುವಾಗ ಯಾವ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಹೊಸಬರು ಇದುವರೆಗೆ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳೋದರಿಂದ ನಾ ಹಾಕ್ತಕ್ಕಂಥ ಹಲವಾರು ವಿಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಬಂದು ತಲುಪುತ್ತವೆ. ಜೊತೆಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಂಥ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕಿಗೂ ಕೂಡ ನೀವು ಜಾಯಿನ್ ಮಾಡ್ಕೊಳ್ಳಿ. ಅಲ್ಲಿನೂ ಕೂಡ ನಾನು ಹೊಸ ಇನ್ಫಾರ್ಮೇಷನ್ಗಳನ್ನು ಕೂಡ ಶೇರ್ ಮಾಡ್ತಿರ್ತೀನಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. SSC GD 2024ರಲ್ಲಿ 26,000ಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಈಗಾಗಲೇ ಎಕ್ಸಾಮಿನೇಷನ್ ಮುಗಿದು ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಆಯಾ ಕೆಟಗರಿಗೆ ತಕ್ಕಂತೆ ಆ ಒಂದು ಮೆರಿಟ್ ಲಿಸ್ಟಲ್ಲಿ ನಮ್ಮ ಹೆಸರುಗಳನ್ನು ಚೆಕ್ ಮಾಡಿಕೊಂಡು ಮೊದಲ ಬಾರಿಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳು ಫಿಸಿಕಲ್ಗೆ ಹೋಗುವಾಗ ಡಾಕ್ಯುಮೆಂಟ್ಸ್ಗಳನ್ನು ಏನನ್ನು ಒಯ್ಯಬೇಕು, ಫಿಸಿಕಲ್ ಯಾವ ಥರನಾಗಿ ಚೆಕ್ ಮಾಡ್ತಾರೆ, ಮೊದಲಿಗೆ ಯಾವ ಫಿಸಿಕಲನ್ನು ತಗೋತಾರೆ ಅನ್ನೋದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಫಿಸಿಕಲ್ಗೆ ಹೋಗುವ ವೇಳೆಯಲ್ಲಿ ನಮಗೆ ಒಂದು ಫಿಸಿಕಲ್ ಹಾಲ್ ಟಿಕೆಟ್ ಜೊತೆಗೆ ಐಡೆಂಟಿಫಿಕೇಷನ್ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗಬೇಕು. ಐಡೆಂಟಿಫಿಕೇಷನ್ ಡಾಕ್ಯುಮೆಂಟ್ಸ್ ಅಂತಂದರೆ ಈಗ ನಾವು ಎಕ್ಸಾಮ್ಗೆ ಹೋಗುವಾಗ ಆಧಾರ್ ಕಾರ್ಡ ಮತ್ತು ಪ್ಯಾನ್ ಕಾರ್ಡ, ಡ್ರೈವಿಂಗ್ ಲೈಸೆನ್ಸ್ ಒಯ್ದಿರ್ತೀವಲ್ಲ, ಅದೇ ಥರನಾಗಿ ನೀವು ಆಧಾರ್ ಕಾರ್ಡರ ಒಯ್ಬೋದು, ಪ್ಯಾನ್ ಕಾರ್ಡರ ಒಯ್ಬೋದು. ಆ ಒಂದು ಅಪ್ಲಿಕೇಶನ್ ಹಾಕುವಾಗ ನಾವು ಯಾವ ಥರನಾಗಿ ಹೆಸರು ಹಾಕಿರ್ತೀವಲ್ಲ ಅದೇ ಥರನಾಗಿ ಐಡೆಂಟಿಫಿಕೇಷನ್ ಇದ್ದಂಥ ಒಂದು ಡಾಕ್ಯುಮೆಂಟ್ಸನ್ನು ನೀವೇನು ಮಾಡಬೇಕು, ತೆಗೆದುಕೊಂಡು ಹೋಗಬೇಕು. ಅಲ್ಲಿ ಅವರು ಚೆಕ್ ಮಾಡಿದ ನಂತರ ಒಳಗಡೆ ಬಿಡ್ತಾರೆ. ಈಗ ಒಳಗಡೆ ಹೋದ ನಂತರ ನಮಗೇನು ಗೊತ್ತಾಗಲ್ಲ ಅಂತಂದರೆ ಮೊದಲಿಗೆ ಹೈಟನ್ನು ಚೆಕ್ ಮಾಡ್ತಾರೋ ಅಥವಾ ಚೆಸ್ಟನ್ನು ಚೆಕ್ ಮಾಡ್ತಾರೋ ಅಂತೇಳಿ ಡೌಟ್ಸ್ ಇರ್ತೈತಿ. ಮೊದಲಿಗೆ ಅಲ್ಲಿ ಹೈಟನ್ನು ಚೆಕ್ ಮಾಡ್ತಾರೆ. ಹೈಟನ್ನು ಚೆಕ್ ಮಾಡಿ ಆಯಾ ಕೆಟಗರಿಗೆ ತಕ್ಕಂತೆ ಅಲ್ಲಿ ಹೈಟ್ ಚೆಕ್ ಮಾಡಿದ ನಂತರ ನಮ್ದೊಂದು ಚೆಸ್ಟನ್ನು ಚೆಕ್ ಮಾಡ್ತಾರೆ. ನಿಮಗೆ ನೋಟಿಫಿಕೇಷನಲ್ಲಿ ಎಲ್ಲ ಕೊಟ್ಟಿರ್ತಾರೆ. 80 ನಾರ್ಮಲ್ಲು, 5 ಸೆಂಟಿಮೀಟ್ರ್ ನಾವು ಎದೆಯ ಸುತ್ತಳತೆಯನ್ನು ಉಬ್ಬಿಸ್ಬೇಕಂತೇಳಿ ಅದೇ ಥರನಾಗಿ ಅವರು ಚೆಕ್ ಮಾಡ್ತಾರೆ. ಒಂದು ವೇಳೆ ನಿಮಗೆ ಉಬ್ಸೋಕ್ಕಾಗಲಿಲ್ಲ ಅಂತಂದ್ರು ಅವರು 1ರಿಂದ 2 ಚಾನ್ಸ್ ಕೊಡ್ಬೋದು. ನಂತರ ನಮ್ದು ತೂಕವನ್ನು ಚೆಕ್ ಮಾಡ್ತಾರೆ. ನಮ್ಮ ಹೈಟಿಗೆ ತಕ್ಕಂತೆ ನಮ್ಮದೊಂದು ತೂಕವನ್ನು ಚೆಕ್ ಮಾಡ್ತಾರೆ. ಒಂದು ವೇಳೆ ನಮ್ದು ಹೈಟಿಗೆ ತಕ್ಕಂತೆ ತೂಕ ಜಾಸ್ತಿ ಇದ್ರೂ ಕೂಡ ನಮ್ಗೆ ಫೇಲ್ ಮಾಡುವ ಸಾಧ್ಯತೆಗಳು ಜಾಸ್ತಿ ಇರ್ತಾವೆ. ಕೆಲವೊಬ್ಬರು ಏನು ಮಾಡಿರ್ತಾರೆ ಅಂದ್ರೆ ನಮ್ಮದು ವೇಟ್ ಕಡಿಮೆ ಇದ್ದ ಕಾರಣ ನೀವು ಬಾಳೆಹಣ್ಣು ತಿನ್ನೋದಾಗಲಿ ನೀರನ್ನು ಕುಡಿಯೋದಾಗಲಿ ಮಾಡಬೇಡಿ. ಒಂದು ವೇಳೆ ನೀವು ರನ್ನಿಂಗ್ ಮಾಡಿಸಿದ ನಂತರ ನಿಮ್ದು ಏನಾದರೂ ಹೈಟ್, ಚೆಸ್ಟ್, ವೇಟ್ ಚೆಕ್ ಮಾಡಿದರೆ ನೀವು ಬಾಳೆಹಣ್ಣು ತಿಂದು ನೀರನ್ನು ಕುಡಿ ನಿಮ್ಮದೊಂದು ವೇಟನ್ನು ಹೆಚ್ಚಿಗೆ ಮಾಡ್ಬೋದು. ಒಂದು ವೇಳೆ ರನ್ನಿಂಗ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಬಾಳೆಹಣ್ಣಾಗಲಿ ನೀರನ್ನು ಕುಡಿದು ನಿಮ್ಮ ವೇಟನ್ನು ನೀವು ಫಿಟ್ ಮಾಡ್ಕೊಂಡ್ರಿ ಅಂದರೆ ನಿಮ್ಮದು ರನ್ನಿಂಗ್ 100% ಆಗೋಲ್ಲ. ಯಾಕಂದ್ರೆ ನಾವು ಅಲ್ಲಿ 5,000 ಮೀಟ್ರನ್ನು ಓಡಬೇಕು. 5,000 ಮೀಟ್ರ್ ಅಂದ್ರೆ 5 ಕಿಲೋಮೀಟರ್ 24 ನಿಮಿಷದಲ್ಲಿ ನಾವೇನು ಮಾಡಬೇಕು, ಕಂಪ್ಲೀಟ್ ಮಾಡ್ಬೇಕಾಗ್ತೈತಿ. ಆದ ಕಾರಣ ನೀವು ಯಾವುದೇ ಥರನಾಗಿ ನೀರಾಗಲಿ ಅಥವಾ ನೀವು ಬಾಳೆಹಣ್ಣು ತಿನ್ನೋದಾಗಲಿ ಮಾಡಬೇಡಿ. ಅದು ಸ್ವಲ್ಪ ಎಷ್ಟಂದರೆ ಒಂದೇನಾದರೂ ನಮ್ಗೆ ಲೇಟಾಗಿ ಫಿಸಿಕಲ್ ತಗೋತಾ ಇದ್ದಾರೆ ಅಂತಂದರೆ ಒಂದು ಸ್ವಲ್ಪ ಬಾಯಾರಿಕೆಗಾಗಿ ಸ್ವಲ್ಪ ನೀರನ್ನು ನೀವು ಕುಡಿಬೋದು. ವೇಟನ್ನು ಚೆಕ್ ಮಾಡಿದ ನಂತರ ಅವರು ಎಲ್ಲಿ ಕರ್ಕೊಂಡು ಹೋಗ್ತಾರಂದ್ರೆ ರನ್ನಿಂಗಕ್ಕೆ ಕರ್ಕೊಂಡು ಹೋಗ್ತಾರೆ. ರನ್ನಿಂಗಕ್ಕೆ ಕರ್ಕೊಂಡು ಹೋಗೋ ವೇಳೆಯಲ್ಲಿ ಅಲ್ಲಿ ನಿಮ್ಮದು 50ರ ಗುಂಪಾಗಲಿ ಅಥವಾ 100ರ ಗುಂಪಾಗಲಿ ಅವರು ಗುಂಪು ಮಾಡಿ ಅವ್ರು ನಿಮಗೆ ಏನು ಮಾಡ್ತಾರಂದ್ರೆ ಈಗ 2022-23ರಲ್ಲಿ ಕೆಲವು ರೋಡ್ಗಳಲ್ಲಿ ಬಿಟ್ಟಿದ್ದಾರೆ. ಆದರೆ ಈ 2024-25ರಲ್ಲಿ ಏನಂದರೆ ಗ್ರೌಂಡ್ಗಳಲ್ಲಿ ಓಡಬೇಕಂತೇಳಿ ಏನೋ ಆದೇಶವಾಗಿದೆ. ಮೊದಲಿಗೆ ಏನು ಮಾಡ್ತಿದ್ರು ಅಂದರೆ ಅವರು ಪ್ರತಿಯೊಂದು ಸುತ್ತಿಗೆ 1500 ಸುತ್ತಾಗಲಿ ಅಥವಾ ಒಂದು ಸೈಡ್ 1600 ಸುತ್ತಾಗಲಿ ಆ ಒಂದು ಸುತ್ತಿಗೆ ನಿಮಗೊಂದು ಟೋಕನನ್ನು ಕೊಡ್ತಿದ್ರು. ಆ ಟೋಕನ್ಗಳನ್ನು ನಾವು ಕಳ್ಕೊಬಾರ್ದು. ಅವರು ಕಲರ್ ಟೋಕನನ್ನು ಕೊಡ್ತಿದ್ರು. ಮೊದಲ ಸುತ್ತಿಗೆ ಈ ಕಲರ್ ಟೋಕನ್ನು, ಎರಡನೇ ಸುತ್ತಿಗೆ ಈ ಕಲರ್ ಟೋಕನ್ ಅಂತೇಳಿ. ಇವಾಗ ನಿಮ್ಮ ಬೂಟಿನಲ್ಲಿ ಚಿಪ್ಪುಗಳನ್ನು ಅಳವಡಿಕೆ ಮಾಡುವ ಸಾಧ್ಯತೆಗಳು ಏನಾಗಿವೆ ಅಂದರೆ ಹೆಚ್ಚಾಗಿ ಕಾಣ್ತಿವೆ. ಚಿಪ್ಪುಗಳನ್ನು ಅಳವಡಿಕೆ ಮಾಡಿದ್ರಪ್ಪ ಅಂತಂದರೆ ನಾವು ಎಷ್ಟು ರೌಂಡನ್ನು ಓಡ್ತೀವಿ ಅಂತೇಳಿ ಆಟೋಮೆಟಿಕ್ಕಾಗಿ ಗೊತ್ತಾಗತ್ತಂತೇಳಿ. ಇನ್ನು ಈ ರನ್ನಿಂಗ್ ಮುಗಿದ ನಂತರ ಅವ್ರು ನಿಮಗೇನು ಮಾಡ್ತಾರೆ, ನಿಮ್ಮ ಬಯೋಮೆಟ್ರಿಕನ್ನು ತೊಗೋತಾರೆ. ಹಾಗೆ ನಿಮ್ಮ ಕಡೆಯಿಂದ ಒಂದು ಡಿಕ್ಲರೇಷನನ್ನು ಬರೆಸ್ಕೋತಾರೆ. ಈ ಕೂರ್ನ ಮುಗಿಸಿದ ನಂತರ ನಿಮ್ದು ಏನಾಗುತ್ತೆ, ಈ ಒಂದು ಫಿಸಿಕಲ್ ಫಿಟ್ನೆಸ್ಸನ್ನು ಮುಗಿಸಿ ಆ ನಂತರ ಮೊದಲ ಬಾರಿಗೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಸರ್ ಮೆಡಿಕಲ್ನು ಇದರೊಳಗೆ ತಗೋತಾರ ಅಂತೇಳಿ ನೀವು ಕ್ವಶನ್ ಮಾಡ್ಬೋದು. ಆದರೆ ಈ ಫಿಸಿಕಲ್ ಒಳಗಡೆ ಯಾವುದೇ ಮೆಡಿಕಲ್ ಚೆಕಪ್ಪನ್ನು ನಮ್ಗೆ ಮಾಡಲ್ಲ. ಅದಕ್ಕೂ ಕೂಡ ಅವರು 2 ತಿಂಗಳ ಬಿಟ್ಟ ನಂತರ ಇದೇ ಥರನಾಗಿ ಸೇಮ್ ಫಿಸಿಕಲಿಗೆ ಯಾವ ಥರನಾಗಿ ಹಾಲ್ ಟಿಕೆಟ್ ಬಿಟ್ಟಿದ್ರು ಅದೇ ಥರನಾಗಿ ಹಾಲ್ ಟಿಕೆಟ್ ಬಿಡ್ತಾರೆ. ಅದಕ್ಕೂ ಕೂಡ ನಾವು ಐಡೆಂಟಿಫಿಕೇಷನ್ ಡಾಕ್ಯುಮೆಂಟ್ಸನ್ನು ಒಯ್ಯಬೇಕು. ಅಲ್ಲಿನೂ ಚೆಕ್ ಮಾಡ್ತಾರೆ. ಆ ನಂತರ ಒಂದು ಮೆಡಿಕಲನ್ನು ಚೆಕ್ ಮಾಡ್ತಾರೆ. ಅಲ್ಲಿ ಮೆಡಿಕಲಲ್ಲಿ ಏನೇನು ಚೆಕ್ ಮಾಡ್ತಾರೆ ಅಂದ್ರೆ ನೋಟಿಫಿಕೇಷನ್ ಒಳಗಡೆ ಕೊಟ್ಟಿದ್ದಾರೆ. 6x6 ನಮ್ಮ ಕಣ್ಣನ್ನು ಚೆಕ್ ಮಾಡ್ತಾರೆ, ನಮ್ಮ ಮೈ ಮೇಲಿರೋ ಮಾರ್ಕ್ಗಳನ್ನು ಚೆಕ್ ಮಾಡ್ತಾರೆ, ಮತ್ತು ಫ್ಲ್ಯಾಟ್ ಫೂಟನ್ನು ಚೆಕ್ ಮಾಡ್ತಾರೆ, ನೌಕಣಿಯನ್ನು ಚೆಕ್ ಮಾಡ್ತಾರೆ, ಕೈ ಮುರಿದಿದ್ರೆ ನಮ್ಮ ಕೈಗಳು ಬೆಂಡ್ ಆಗ್ಯಾವನ್ನ ಚೆಕ್ ಮಾಡ್ತಾರೆ, ಮತ್ತು ಕಣ್ಣುಗಳನ್ನು ಚೆಕ್ ಮಾಡ್ತಾರೆ. ಕೆಲವೊಬ್ರದ್ದು ಕಣ್ಣು ಒಳಗಡೆ ಲೆನ್ಸನ್ನು ಹಾಕ್ಕೊಂಡು ಹೋಗಿರ್ತಾರೆ, ಅವ್ಕೂರ್ನೂ ಕೂಡ ಕರೆಕ್ಟಾಗಿ ಚೆಕ್ ಮಾಡ್ತಾರೆ. ಕಿವಿಗಳನ್ನು ಚೆಕ್ ಮಾಡ್ತಾರೆ, ಹಲ್ಲುಗಳನ್ನು ಚೆಕ್ ಮಾಡ್ತಾರೆ, ಮೂಗುಗಳನ್ನು ಚೆಕ್ ಮಾಡ್ತಾರೆ.
ಮಾಡ್ತಾರೆ ಎಲ್ಲವನ್ನು ಅವ್ರು ಏನು ಮಾಡ್ತಾರೆ ಸಂಪೂರ್ಣವಾಗಿ ಚೆಕ್ ಮಾಡ್ತಾರೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಫಿಸಿಕಲ್ ಯಾವ ಥರನಾಗಿ ತಗೋತಾರೆ, ಫಿಸಿಕಲ್ಗೆ ಹೋಗೋ ವೇಳೆಯಲ್ಲಿ ನಾವು ಡಾಕ್ಯುಮೆಂಟ್ಸ್ಗಳನ್ನು ಏನನ್ನು ಒಯ್ಯಬೇಕು, ಹಾಗೆ ಅಲ್ಲಿ ಮೊದಲಿಗೆ ಏನನ್ನು ಚೆಕ್ ಮಾಡ್ತಾರೆ, ನಾವು ಯಾವ ಥರನಾಗಿ ಅಲ್ಲಿ ಇರಬೇಕಂತೇಳಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಹೇಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.